नेता राहुल गांधी जी भी हैं। मैं उन्हें दरख्वास्त करूंगा आदरणीय राहुल गांधी जी को कि वो आए और अपनी बात कहें। आदरणीय राहुल गांधी जी। निखित यार अब आ गए, रहने दे यार। बोलो भारत माता की, बोलो ಕಾಂಗ್ರೆಸ್ ಪಾರ್ಟಿಗೆ। ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ದೇಶದಲ್ಲಿ 2024ನೇ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ। ಮುಂಬರುವ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ರಾಹುಲ್ ಗಾಂಧೀಜಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ। नमस्कार। रणदीप सुरजेवाला जी, संतोष लाट जी, नासिर हुसैन जी, नागेंद्र जी, जमीर खान जी, भारत रेड्डी जी, गवीयप्पा जी, गणेश जी, नागराज जी, श्रीनिवास जी, लता जी, भादरप्पा जी, स्टेज पे सीनियर नेता, हमारे प्यारे कार्यकर्ता सेकंड कैंडिडेट राघवेंद्र हितनाल इज आल्सो। राघवेंद्र जी, प्रेस के हमारे मित्रों, आप सबका यहाँ बहुत बहुत स्वागत। नमस्कार। बैठ जाइए। ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ। भैया ये चुनाव लोकतंत्र को और संविधान को बचाने का चुनाव है। ಈ ಚುನಾವಣೆ ಲೋಕತಂತ್ರವನ್ನ ಮತ್ತು ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕಾಗಿ ನಡೀತಾ ಇರುವಂತ ಚುನಾವಣೆ। पहली बार बीजेपी ने देश को साफ बताया है, उनके नेताओं ने बताया है कि अगर वो ये चुनाव जीतेंगे तो संविधान को बदल देंगे, खत्म कर देंगे। ಇದೇ ಮೊದಲನೇ ಬಾರಿಗೆ ಬಿಜೆಪಿಯವರು ಮತ್ತು ಅದರ ನಾಯಕರುಗಳು ಮತ್ತೆ ಅವರಿಗೆ ಅಧಿಕಾರವನ್ನ ಕೊಟ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ, ಸಂವಿಧಾನವನ್ನ ಮುಗಿಸ್ತೀವಿ ಎನ್ನುವ ಮಾತುಗಳನ್ನು ಆಡಿದ್ದಾರೆ। देश की जनता को संविधान अधिकार देता है, आरक्षण देता है। ದೇಶದ ಜನತೆಗೆ ಸಂವಿಧಾನ ಅಧಿಕಾರವನ್ನ ಕೊಡುತ್ತೆ, ಸಂವಿಧಾನ ರಕ್ಷಣೆಯನ್ನ ಕೊಡುತ್ತೆ। संविधान से पहले इस देश में गरीबों का, पिछड़ों का, दलितों का, आदिवासियों का कोई अधिकार नहीं था। ಸಂವಿಧಾನ ಬರೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ದುರ್ಬಲರಿಗೆ ಯಾವ ಅಧಿಕಾರವೂ ಕೂಡ ಇರಲಿಲ್ಲ। राजाओं महाराजाओं का राज था, जो भी वो चाहते थे कर देते थे। किसी की जमीन चाहिए होती थी, उठा के ले जाते थे। ರಾಜರು, ಮಹಾರಾಜರು ಮತ್ತು ಶಕ್ತಿಶಾಲಿಗಳು ಅವರಿಗೆ ಬೇಕಾದಂತೆ ರಾಜ್ಯಭಾರ ಮಾಡ್ತಾ ಇದ್ರು ಮತ್ತು ಯಾರ ಭೂಮಿಯನ್ನು ಬೇಕಾದರೂ ಕಿತ್ಕೊಳ್ತಾ ಇದ್ರು। कांग्रेस पार्टी और हमारे कार्यकर्ताओं ने देश की जनता के साथ मिलकर आजादी प्राप्त की, लोकतंत्र लाए और संविधान देश को दिलवाया। ಆ ದಿವಸ ಕಾಂಗ್ರೆಸ್ ಜನಸಾಮಾನ್ಯರ ಜೊತೆಗೆ ಸೇರಿ ಹೋರಾಟವನ್ನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂತು ಹಾಗೂ ಸಂವಿಧಾನವನ್ನ ಜಾರಿಗೊಳಿಸಿತು। और ये लोग सोचते हैं कि संविधान को मिटाया जा सकता है। ಇವರು ಆಲೋಚನೆ ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ತೆಗೆದು ಹಾಕಬಹುದು ಅಂತ। मैं देश की गरीब जनता को कहना चाहता हूं, दलितों को, आदिवासियों को, पिछड़ों को, माइनॉरिटीज को, कि ऐसी कोई शक्ति दुनिया में नहीं है जो हिंदुस्तान के संविधान को मिटा सकती है। ನಾನು ದೇಶಕ್ಕೆ ಹೇಳಲಿಕ್ಕೆ ಬಯಸ್ತೇನೆ,
ದೇಶದ ಹಿಂದುಳಿದ ವರ್ಗದವರಿಗೆ, ಆದಿವಾಸಿಗಳಿಗೆ, ದುರ್ಬಲ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಸಂವಿಧಾನವನ್ನ ದುರ್ಬಲಗೊಳಿಸುವಂತ ಶಕ್ತಿ ಇನ್ನೂ ಹುಟ್ಟಿಲ್ಲ. तो एक तरफ कांग्रेस पार्टी, इंडिया गठबंधन जो संविधान को बचाने की कोशिश कर रही है, और दूसरी तरफ बीजेपी, नरेंद्र मोदी जो संविधान को खत्म करने जा रहे हैं. ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾದ ತಂಡ ಸಂವಿಧಾನವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಮತ್ತೊಂದು ಗುಂಪು ಸಂವಿಧಾನವನ್ನ ಮುಗಿಸುವ ಪ್ರಯತ್ನ ನಡೆಸ್ತಾ ಇದೆ. बीजेपी चुने हुए लोगों को देश का धन देती है. ಬಿಜೆಪಿ ಕೆಲವು ಆಯ್ದ ಜನಗಳಿಗೆ ಇಡೀ ದೇಶದ ಸಂಪತ್ತನ್ನ ಕೊಡ್ತಾ ಇದೆ. नाम आप जानते हो, अदानी जैसे लोगों को नरेंद्र मोदी जी ने देश की पूंजी पकड़ा दी है. ಅದಾನಿ ಅಂತ ಕೆಲವು ಜನಗಳಿಗೆ ಮೋದಿ ಸರ್ಕಾರ ದೇಶದ ಸಮಸ್ತ ಹಣವನ್ನ ಅವರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ. वो अमीरों को पैसा देते हैं, हम गरीबों को पैसा देंगे. ಅವರು ಸಿರಿವಂತರಿಗೆ ಹಣ ಕೊಡ್ತಾರೆ, ನಾವು ಬಡವರಿಗೆ ಹಣ ಕೊಡ್ತೀವಿ. और मैं आपको बता रहा हूं, हमने शुरू भी नहीं किया है. जितना पैसा नरेंद्र मोदी ने हिंदुस्तान के 22 सबसे अमीर लोगों को दिया, उतना पैसा हम हिंदुस्तान की गरीब जनता को देने जा रहे हैं. ನೀವು ನೋಡ್ತಾ ಇದ್ದೀರಿ, ಮೋದಿ ಎಷ್ಟು ಹಣವನ್ನ 22 ಜನ ಶ್ರೀಮಂತರಿಗೆ ಕೊಟ್ಟರು, ನಾವಷ್ಟು ಹಣವನ್ನ ದೇಶದ ಬಡವರಿಗೆ ಕೊಡ್ತೀವಿ. कर्नाटका की सरकार ने देश को रास्ता दिखाया. ಕರ್ನಾಟಕದ ಸರ್ಕಾರ ಇಡೀ ದೇಶಕ್ಕೆ ದಾರಿ ತೋರಿಸಿದೆ. गृह लक्ष्मी योजना 2000 रुपए हर महीने करोड़ों महिलाओं के बैंक अकाउंट में. ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2000 ರೂಪಾಯಿನ ಈ ರಾಜ್ಯದ ಪ್ರತಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಕರ್ನಾಟಕ ಸರ್ಕಾರ ಹಾಕ್ತಾ ಇದೆ. अन्य भाग्य 10 केजी चावल करोड़ों लोगों को. ಅನ್ನಭಾಗ್ಯದ ಮೂಲಕ 10 ಕೆಜಿ ಅಕ್ಕಿ ಕೋಟ್ಯಾಂತರ ಜನಗಳಿಗೆ ಸಿಗ್ತಾ ಇದೆ. गृह ज्योति 200 यूनिट फ्री बिजली करोड़ों परिवारों को. ಗೃಹ ಜ್ಯೋತಿಯ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೋಟ್ಯಾನುಕೋಟಿ ಮನೆಗಳಿಗೆ ಕೊಡ್ತಾ ಇದ್ದೀವಿ. शक्ति योजना जिसके माध्यम से हमारी माताएं बहनें बस में फ्री जाती हैं. ಶಕ್ತಿ ಯೋಜನೆಯ ಮೂಲಕ ನಮ್ಮ ತಾಯಂದಿರು ಸಹೋದರಿಯರು ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. और युवा निधि 3000 रुपए हर महीने बेरोजगार युवाओं को. ಹಾಗೂ ಯುವ ನಿಧಿಯ ಮೂಲಕ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಪ್ರತಿ ತಿಂಗಳು ಅವರು ಕೊಡ್ತಾ ಇದ್ದೇವೆ. अब आप लोग ताली बजाने के लिए तैयार हो जाओ. ನೀವೀಗ ಚಪ್ಪಾಳೆ ಹೊಡೆಯೋದಕ್ಕೆ ತಯಾರಾಗಿ. जो मैं आपको बताने जा रहा हूं, दुनिया की किसी सरकार ने ऐसे काम आज तक नहीं किए हैं. ನಾನೀಗೇನ್ ಹೇಳೋಕ್ ಹೊರಟಿದ್ದೀನಿ, ಇಲ್ಲಿವರೆಗೂ ಭೂಮಿಯ ಮೇಲಿನ ಯಾವ ಸರ್ಕಾರವೂ ಇಂಥ ಕೆಲಸ ಮಾಡಿಲ್ಲ. महालक्ष्मी योजना, ಮಹಾಲಕ್ಷ್ಮಿ ಯೋಜನೆಯ ಮೂಲಕ ये हमारी पहली योजना होगी. ಇದು ನಮ್ಮ ಮೊದಲನೇ ಯೋಜನೆ ಆಗಿರುತ್ತೆ. भाई और बहनों, यहां 2000 रुपए महीने के दिए जाते हैं. ಸಹೋದರ ಸಹೋದರಿಯರೇ, ಇಲ್ಲಿ ನಿಮಗೆ 2000 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ. हम हिंदुस्तान के सारे गरीब परिवारों की लिस्ट बनाएंगे. ನಾವು ಇಡೀ ಭಾರತ ದೇಶದ ಎಲ್ಲ ಬಡವರ ಮನೆಗಳನ್ನ ಪಟ್ಟಿ ಮಾಡ್ತೀವಿ. हर प्रदेश में, हर कस्बे में, हर गांव में ढूंढ के हम गरीब परिवारों की लिस्ट बनाएंगे. ಪ್ರತಿ ಊರುಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ಹುಡುಕಿ ಬಡವರ ಮನೆಗಳನ್ನ ಲಿಸ್ಟ್ ಮಾಡ್ತೀವಿ. उसमें किसानों के परिवार होंगे, मजदूरों के परिवार होंगे, छोटे कारीगर के परिवार होंगे. ಅದರಲ್ಲಿ ರೈತರ ಮನೆ ಆಗುತ್ತೆ, ಕೂಲಿ ಕಾರ್ಮಿಕರ ಮನೆ ಆಗುತ್ತೆ, ಬಡವರ ಮನೆ ಆಗುತ್ತೆ. लिस्ट में से हर परिवार में एक महिला चुनी जाएगी. ಆ ಲಿಸ್ಟ್ ನಲ್ಲಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡ್ತೀವಿ. और उस महिला के बैंक अकाउंट में हर साल इंडिया की सरकार 1 लाख रुपया डाल देगी. ಆ ಮಹಿಳೆಯ ಅಕೌಂಟ್ಗೆ ಭಾರತದ ಸರ್ಕಾರ
1 ಲಕ್ಷ ರೂಪಾಯಿ ಹಣವನ್ನು ಹಾಕುತ್ತೆ. हर महीने करोड़ों लोग जागेंगे, पहली तारीख अपने बैंक अकाउंट को देखेंगे और जादू से उनके बैंक अकाउंट में हिंदुस्तान की सरकार 8,500 रुपए खटाखट 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 हर महीने डालेगी. ಅನೇಕ ಜನ ದೇಶದ ಬಡಪಾಯಿಗಳು ಬೆಳಗ್ಗೆ ಎದ್ದು ನೋಡಿದಾಗ ಅವ್ರಿಗೊಂದು ಜಾದೂ ಕಾದಿರುತ್ತೆ. ಪ್ರತಿ ತಿಂಗಳು 1ನೇ ತಾರೀಕು ಅವರ ಅಕೌಂಟಿನಲ್ಲಿ 8,500 ರೂಪಾಯಿ ಫಟಾಫಟ್ 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 ಅಂತೇಳಿ ಅವರ ಅಕೌಂಟಿಗೆ ಬಿದ್ದಿರುತ್ತೆ. मतलब कर्नाटका के गरीब परिवारों को 24,000 रुपए कर्नाटका की सरकार दे रही है. ಅಂದ್ರೆ ಕರ್ನಾಟಕದ ಬಡವರಿಗೆ ಕರ್ನಾಟಕದ ಸರ್ಕಾರ ಪ್ರತಿ ವರ್ಷ 24,000 ರೂಪಾಯಿ ಕೊಡ್ತಾ ಇದೆ. 2,000 रुपए महीने के ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ. उसमें हिंदुस्तान की सरकार ಅದಕ್ಕೆ ಭಾರತದ ಸರ್ಕಾರ 8,500 रुपए जोड़ देगी. 8,500 ರೂಪಾಯಿಗಳನ್ನ ಜೋಡಿಸ್ತೀವಿ. मतलब 10,500 रुपए, ಅದರ ಅರ್ಥ 10,500 ರೂಪಾಯಿ ಸಿಗುತ್ತೆ. करोड़ों परिवारों को हिंदुस्तान की सरकार देने जा रही है. नरेंद्र मोदी ने 20 अरबपति तैयार किए, हम करोड़ों लाखपति बनाने जा रहे हैं. ಕೋಟ್ಯಾಂತರ ಜನಗಳಿಗೆ ಈ ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ನರೇಂದ್ರ ಮೋದಿ ಸರ್ಕಾರ 20 ಜನರಿಗೆ ಕೊಡ್ತಾ ಇದೆ. ನಾವು ಅದನ್ನ ಈ ದೇಶದ ಕೋಟ್ಯಾಂತರ ಜನರನ್ನ ಲಕ್ಷಾಧೀಶ್ವರನ್ನ ಮಾಡೋದಕ್ಕೆ ಹೊರಟಿದ್ದೇವೆ. कर्नाटक की सरकार बेरोजगार युवाओं को 3,000 रुपए प्रति महीना देती है. ಕರ್ನಾಟಕದ ಸರ್ಕಾರ ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ. नरेंद्र मोदी जी ने जैसे कोविड फैला था वैसे उन्होंने देश में बेरोजगारी फैला दी है. ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವ ರೀತಿ ಅವತ್ತು ಕೋವಿಡ್ ಅನ್ನು ತಂದ್ರೋ ಅದೇ ಥರದಲ್ಲಿ ಇವತ್ತು ನಿರುದ್ಯೋಗವನ್ನ ದೇಶದ ತುಂಬ ತಂದಿಟ್ಟಿದ್ದಾರೆ. और जैसे कोविड के समय प्रधानमंत्री ने कहा था थाली बजाओ, आज बेरोजगार युवाओं को नरेंद्र मोदी कहते हैं पकोड़े बनाओ. ಅವತ್ತು ಕೊರೋನಾ ಬಂದಾಗ ದೇಶದ ಜನರಿಗೆ ರಸ್ತೆಯಲ್ಲಿ ನಿಂತು ಗಂಟೆ ಬಾರಿಸಿ ತಟ್ಟೆ ಬಾರಿಸಿ ಅಂತ ಹೇಳಿದ ಪ್ರಧಾನಮಂತ್ರಿಗಳು ಇವತ್ತು ನಿರುದ್ಯೋಗಿ ಯುವಕರಿಗೆ ರಸ್ತೆಯಲ್ಲಿ ನಿಂತು ಪಕೋಡ ಮಾರಿ ಅಂತ ಹೇಳ್ತಾ ಇದ್ದಾರೆ. तो हम एक नई योजना लाए हैं, पहली नौकरी पक्की. ಆದ್ರಿಂದ ನಾವು ಹೊಸ ಯೋಜನೆ ತರ್ತಾ ಇದ್ದೀವಿ. ಪೆಹಲಿ ನೌಕರಿ ಪಕ್ಕಿ ಅಂದ್ರೆ ಮೊದಲು ನಿಮಗೆ ಉದ್ಯೋಗ ಪಕ್ಕ. हिंदुस्तान के बेरोजगार ग्रेजुएट्स को हमारी सरकार एक अधिकार देने जा रही है. ಹಿಂದೂಸ್ತಾನದ ಭಾರತ ದೇಶದ ನಿರುದ್ಯೋಗಿ ಯುವಕರಿಗೆ ನಮ್ಮ ಸರ್ಕಾರ ಒಂದು ಹೊಸ ಯೋಜನೆ ತರ್ತಿದೆ. अमीर घर के बच्चे अप्रेंटिसशिप करते हैं, 6 महीने की 1 साल की उनकी टेम्पररी नौकरी लगती है, बड़ी बड़ी कंपनियों में होती है, ट्रेनिंग होती है, पैसा मिलता है. ಈ ನಾಡಿನ ಶ್ರೀಮಂತರ ಮಕ್ಕಳಿಗೆ ಅವರು ಡಿಗ್ರಿ ಮುಗಿಸಿದ ನಂತರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರಿಗೆ ಅಪ್ರೆಂಟಿಸ್ಶಿಪ್ ಸಿಗುತ್ತೆ, ಅವರಿಗೆ ಸಂಬಳ ಕೂಡ ಸಿಗುತ್ತೆ. ये सुविधा हिंदुस्तान के बेरोजगार युवाओं को नहीं मिलती. ಆದರೆ ಇಂಥ ಒಂದು ಉಪಯೋಗ ಈ ದೇಶದ ಬಡ ಮಕ್ಕಳಿಗೆ ಇಲ್ಲವಾಗಿದೆ. मनरेगा के माध्यम से मजदूरों को रोजगार का अधिकार हमने दिया. अब हम हिंदुस्तान के सारे ग्रेजुएट्स को अप्रेंटिसशिप का अधिकार देने जा रहे हैं. ನರೇಗಾದ ಮೂಲಕ ಹಿಂದೂಸ್ತಾನದ ಕೋಟ್ಯಾನುಕೋಟಿ ಯುವಕರಿಗೆ, ಹಿಂದೂಸ್ತಾನದಲ್ಲಿ ಕೋಟ್ಯಾಂತರ ಜನರಿಗೆ ನರೇಗಾದಲ್ಲಿ ಕೆಲಸದ ಯೋಜನೆಯನ್ನು ಕೊಟ್ವಿ ಮತ್ತು ಈ ಅಪ್ರೆಂಟಿಸ್ಶಿಪ್ ಯೋಜನೆಯ ಮೂಲಕ ಈ ದೇಶದ ಕೋಟ್ಯಾಂತರ ಜನ ಯುವಕರಿಗೆ ಉದ್ಯೋಗ ಸಿಗುವಂತ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. पब्लिक सेक्टर में, प्राइवेट सेक्टर में, सरकारी ऑफिसेज में, अस्पतालों में युवाओं को ये अप्रेंटिसशिप मिलेगी. ಸಾರ್ವಜನಿಕ ಸಂಸ್ಥೆಗಳಲ್ಲಿ, ಅದೇ ರೀತಿ ಪ್ರೈವೇಟ್ ಸಂಸ್ಥೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯುವಕರಿಗೆ ಈ ಅಪ್ರೆಂಟಿಸ್ಶಿಪ್ ನ ಅವಕಾಶವನ್ನು ಕೊಡಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. जैसे ही कॉलेज यूनिवर्सिटी खत्म होगी
ग्रेजुएशन होगा वैसे ही ये अधिकार आपको मिलेगा। ಯಾವ ಸಂದರ್ಭದಲ್ಲಿ ನಿಮ್ಮ ಕಾಲೇಜ್ ಶಿಕ್ಷಣವನ್ನ ಮುಗಿಸ್ತೀರಿ, ಕಾಲೇಜ್ ಶಿಕ್ಷಣ ಮುಗಿದ ತಕ್ಷಣ ನಿಮಗೆ ಯೋಜನೆ ಜಾರಿ ಮಾಡ್ತೀವಿ। 1 साल की नौकरी 8,500 रुपए हर महीने, 1 लाख रुपए साल के, और दुनिया की सबसे बेहतरीन ट्रेनिंग हिंदुस्तान की सरकार आपको देने जा रही है। ನಿಮ್ಮ ಡಿಗ್ರಿ ಮುಗಿದ ತಕ್ಷಣ 1 ವರ್ಷ ನಿಮಗೆ ಕೆಲಸ ಕೊಡ್ತೇವೆ, 8,500 ರೂಪಾಯಿ ನಿಮ್ಮ ಅಕೌಂಟಿಗೆ ಬರೋ ತರ ಮಾಡ್ತೇವೆ। ಮಾತ್ರ ಅಲ್ಲ, 1 ವರ್ಷಕ್ಕೆ 1 ಲಕ್ಷ ಹಣ ಯುವಕರಿಗೆ ಸಿಗೋ ತರ ಮಾಡ್ತೇವೆ। तो लाखों युवाओं को, करोड़ों युवाओं को हम लाखपति बना रहे हैं, करोड़ों महिलाओं को हम लाखपति बना रहे हैं। ನಾವು ಈ ದೇಶದ ಕೋಟ್ಯಾಂತರ ಜನ ಯುವಕರನ್ನ ಲಕ್ಷಾಧೀಶ್ವರನ್ನ ಮಾಡೋದಕ್ಕೆ ಹೊರಟಿದ್ದೇವೆ। ನಾವು ಈ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳನ್ನ ಲಕ್ಷಾಧೀಶ್ವರನ್ನಾಗಿ ಮಾಡ್ತಾ ಇದ್ದೇವೆ। आशा और आंगनवाड़ी का काम जो करती हैं महिलाएं, उनकी आमदनी को दुगना किया जाएगा। ಆಶಾ ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ ಬರ್ತಿರುವ ಆದಾಯವನ್ನ ದ್ವಿಗುಣ ಮಾಡ್ತೀವಿ। मनरेगा के लिए 400 रुपए मिलेगा। ಮನ್ರೇಗಾ ಕೆಲಸದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ 400 ರೂಪಾಯಿ ಸಿಗೋ ತರ ಮಾಡ್ತೀವಿ। और सरकारी ऑफिसेज में, पब्लिक सेक्टर में महिलाओं को 50% आरक्षण मिलेगा। ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅನೇಕ ಕಚೇರಿಗಳಲ್ಲಿ ಮಹಿಳೆಯರಿಗೆ 50% ರಿಸರ್ವೇಶನ್ ಸಿಗೋ ತರ ಮಾಡ್ತೇವೆ। तो ये सब हम कर्नाटक के लिए और बाकी प्रदेशों के लिए करने जा रहे हैं। ಇದೆಲ್ಲವನ್ನು ಕೂಡ ನಾವು ಕರ್ನಾಟಕಕ್ಕಾಗಿ ಹಾಗೂ ಬೇರೆ ಪ್ರದೇಶಗಳಿಗಾಗಿ ಮಾಡ್ತಾ ಇದ್ದೇವೆ। अब मैंने आपको बताया कि कांग्रेस पार्टी आपके लिए क्या करने जा रही है। किसानों के बारे में 2 चीजें कहना चाहता हूं। ನಾನೀಗ ನಿಮಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಕ್ ಹೊರಟಿದೆ ಅಂತ ಹೇಳಿದೆ, ಹಾಗೆ ನಾವು ರೈತರಿಗಾಗಿ ಏನ್ ಮಾಡಬೇಕು ಅಂತಿದ್ದೀವಿ ಅದನ್ನು ಹೇಳ್ತೇನೆ। यहाँ पे हमारे किसान भाई बहुत सारे दिख रहे हैं। ನನ್ನ ಕಣ್ಮುಂದೆ ಅನೇಕ ಜನ ರೈತರು ಕಾಣಿಸ್ತಾ ಇದ್ದಾರೆ। नरेंद्र मोदी ने अरबपतियों का 16 लाख करोड़ रुपए कर्जा माफ किया। मतलब 25 साल का मनरेगा का पैसा नरेंद्र मोदी ने 20-25 लोगों को दिया है। ನರೇಂದ್ರ ಮೋದಿ ಅವರು ಕೇವಲ 25 ಜನಗಳ 16 ಲಕ್ಷ ಕೋಟಿ ಹಣವನ್ನ ಸಾಲವನ್ನ ಮನ್ನಾ ಮಾಡಿದ್ರು। ಆ ಮೂಲಕ ಅವರು ಈ ದೇಶಕ್ಕೆ ಅನ್ಯಾಯವನ್ನು ಮಾಡಿದ್ರು। इसीलिए हमारी सरकार हिंदुस्तान के सारे किसानों का कर्जा माफ करने जा रही है। ಆದ್ರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈ ದೇಶದ ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ। और आपको किसानों को सही दाम दिलवाने के लिए लीगली गारंटीड एमएसपी मिलेगी। ರೈತರಿಗೆ ತಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಯುತವಾದಂತ ಎಂಎಸ್ಪಿ ಅನ್ನು ಕೂಡ ಜಾರಿ ಮಾಡ್ತೇವೆ। तो ये हम किसानों के लिए कर रहे हैं, मजदूरों के लिए कर रहे हैं, बेरोजगार युवाओं के लिए कर रहे हैं, ಇದನ್ನೆಲ್ಲ ನಾವು महिलाओं के लिए कर रहे हैं। ಇದನ್ನೆಲ್ಲವನ್ನು ಕೂಡ ನಾವು ರೈತರಿಗಾಗಿ ಮಾಡ್ತಾ ಇದ್ದೀವಿ, ಕಾರ್ಮಿಕರಿಗಾಗಿ ಮಾಡ್ತಾ ಇದ್ದೀವಿ, ನಿರುದ್ಯೋಗಿ ಯುವಕರಿಗಾಗಿ ಮಾಡ್ತಾ ಇದ್ದೀವಿ, ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀವಿ। अग्निवीर योजना ने करोड़ों युवाओं को चोट पहुंचाई। अग्निवीर योजना को हम रद्द कर देंगे, खत्म कर देंगे, उठा के फेंक देंगे। ಅಗ್ನಿವೀರ್ ಅನ್ನುವ ಯೋಜನೆಯ ಮೂಲಕ ಕೋಟ್ಯಾಂತರ ಜನ ಯುವಕರ ಕನಸಿಗೆ ತಣ್ಣೀರು ಎರಚಿರುವಂತಹ ಯೋಜನೆಯನ್ನ ನಾವು ಖತಮ್ ಮಾಡ್ತೀವಿ, ಆ ಯೋಜನೆಯನ್ನು ಮುಗಿಸ್ತೀವಿ, ಆ ಯೋಜನೆಯನ್ನು ತೆಗೆದು ಹಾಕ್ತೀವಿ। और ये जो गलत जीएसटी बीजेपी ने लागू की है, 5 अलग अलग टैक्स, किसानों पर टैक्स, गरीबों पर टैक्स, जीएसटी को हम बदल देंगे, सिंपल जीएसटी बना देंगे, गरीबों की जीएसटी बना देंगे। ಇವತ್ತು ಈ ಜಿಎಸ್ಟಿಯನ್ನ ಜಾರಿಗೊಳಿಸೋದ್ರ ಮೂಲಕ 5 ರೀತಿಯ ವಿವಿಧ ಜಿಎಸ್ಟಿಗಳನ್ನ ಹಾಕಿ ರೈತರ ಮೇಲೆ ಜಿಎಸ್ಟಿ, ಬಡವರ ಮೇಲೆ ಜಿಎಸ್ಟಿ ಹಾಕಿ ಏನಿವರು ಸುಲಿಗೆ ಮಾಡ್ತಾ ಇದ್ದಾರೆ, ನಾವಿದನ್ನ ಸರಳ ಮಾಡ್ತೀವಿ। ಈ ಜಿಎಸ್ಟಿನ ಮತ್ತಷ್ಟು ಸರಳಗೊಳಿಸಿ ರೈತರ ಬದುಕನ್ನ, ಬಡವರ ಬದುಕನ್ನ ಹಸನಾಗಿಸ್ತೇವೆ। अब कांग्रेस पार्टी क्या करने जा रही है, मैंने आपको बताया। ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ
ಏನ್ ಮಾಡಕ್ ಹೊರಟಿದೆ ಅಂತ ನಾನು ನಿಮ್ಗೆ ಹೇಳಿದೆ. अब मैं आपको दिखाने जा रहा हूं बीजेपी क्या करने जा रही है. ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಬಿಜೆಪಿ ಏನ್ ಮಾಡಕ್ ಹೊರಟಿದೆ ಅಂತ. भारतीय चंबू पार्टी भारतीय चंबू पार्टी नरेंद्र मोदी जी की पार्टी. ಭಾರತೀಯ ಚೊಂಬು ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚೊಂಬು ಪಾರ್ಟಿ ನಿಮಗೆ ಚೊಂಬು ಕೊಟ್ಟಿದ್ದಾರೆ. खाली खाली चंबू ಖಾಲಿ ಚೊಂಬು ಕೊಟ್ಟಿದ್ದಾರೆ ನಿಮಗೆ. कर्नाटक 100 रुपए देता है हिंदुस्तान को, आपको 13 रुपए वापस मिलते हैं. ಕರ್ನಾಟಕ ದೇಶಕ್ಕೆ 100 ರೂಪಾಯಿ ಕೊಟ್ರೆ ನಮಗೆ ವಾಪಸ್ ಬರೀ 13 ರೂಪಾಯಿ ಸಿಗ್ತಾ ಇದೆ ನಿಮಗೆ. ड्राउट रिलीफ के लिए आपको 18,000 करोड़ रुपए देना था, खाली चंबू दिया. ಬರ ಪರಿಹಾರಕ್ಕೋಸ್ಕರ ನಿಮಗೆ 18,000 ಕೋಟಿ ಕೊಡಬೇಕಾಗಿತ್ತು, ಆದ್ರೆ ಅವರು ಕೊಟ್ಟಿದ್ದು ಖಾಲಿ ಚೊಂಬು. फाइनेंस कमीशन 60,000 करोड़ रुपए नहीं दिए. ಫೈನಾನ್ಸ್ ಕಮಿಷನ್ 7,000 ಕೋಟಿ ಕೊಡಲಿಲ್ಲ. सिर्फ खाली चंबू. भारतीय चंबू पार्टी ನಿಮಗೆ ಕೊಟ್ಟಿದ್ದು ಖಾಲಿ ಚೊಂಬು, ಅದು ಭಾರತೀಯ ಚೊಂಬು ಪಾರ್ಟಿ. तो भाइयों और बहनों, कांग्रेस पार्टी का पूरा समर्थन कीजिए. ಸಹೋದರ ಸಹೋದರಿಯರೇ, ಹೀಗಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಡಿ. और आखिरी बात मैं बेल्लारी को कहना चाहता हूं, ನಾನು ಮತ್ತೆ ಬಳ್ಳಾರಿಯ ಜನತೆನ ಕೇಳಬೇಕು ಅಂತ ಬಯಸ್ತೀನಿ. मैं यहां आया था चुनाव में, मैंने आपसे कहा था कि हम 5 गारंटी देंगे, वो हमने पूरी कर दी. ನಾನು ಮುಂಚೆ ಬಂದಿದ್ದಾಗ ನಿಮ್ಮ ಮುಂದೆ ನಿಂತು ನಾವು 5 ಗ್ಯಾರಂಟಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೆ. ಆ ಗ್ಯಾರಂಟಿಯನ್ನ ನಿಮಗೆ ಪೂರ್ಣ ಮಾಡಿದ್ದೇವೆ. मैं जो कहता हूं मैं करके दिखा देता हूं. ನಾನು ಏನು ಹೇಳ್ತೀನಿ ಅದನ್ನ ಮಾಡೇ ಮಾಡ್ತೀನಿ. मैंने बेल्लारी से एक और वायदा किया था. ನಾನು ಬಳ್ಳಾರಿಯಲ್ಲಿ ನಿಮ್ಗೆ ಇನ್ನೊಂದು ಮಾತು ಕೊಟ್ಟಿದ್ದೆ. मैंने कहा था कि बेल्लारी को दुनिया का जीन्स कैपिटल बनाया जाएगा. ನಾನು ಹೇಳಿದ್ದೆ ಬಳ್ಳಾರಿಯನ್ನ ಇಡೀ ಭೂಮಿಯ ಜೀನ್ಸ್ ಕ್ಯಾಪಿಟಲ್ ಮಾಡ್ತೀನಿ ಎನ್ನುವ ಮಾತು ಕೊಟ್ಟಿದ್ದೆ. और ये वायदा हम पूरा करके आपको दिखाने वाले हैं. ಈ ಮಾತನ್ನ ನಾನು ಖಂಡಿತ ನಿಜ ಮಾಡಿ ತೋರಿಸ್ತೇನೆ. यहाँ पे सबसे बेहतरीन अपैरल पार्क बनेगा और जीन्स कैपिटल बेल्लारी बनेगी. ನಾನು ಅತ್ಯಂತ ಸುಂದರವಾದಂತ ಅದ್ಭುತವಾದಂತ ಒಂದು ಜೀನ್ಸ್ ಪಾರ್ಕ್ ಅನ್ನ ಮಾಡಿ ಜೀನ್ಸ್ ಕ್ಯಾಪಿಟಲ್ ಆಗಿ ತೋರಿಸ್ತೇನೆ. इसके बारे में आपको घबराने की कोई जरूरत नहीं है. ಇದಾದ ಮೇಲೆ ನಿಮಗೆ ನೀವು ಅಂಜಬೇಕಾದ ಯಾವುದೇ ಅವಶ್ಯಕತೆ ಇಲ್ಲ. सिद्धरमैया जी से मैंने बात की है, प्लानिंग चल रही है, आपका काम होगा. ಸಿದ್ದರಾಮಯ್ಯನವರ ಹತ್ರ ನಾನು ಮಾತಾಡಿದ್ದೀನಿ, ಅದರ ಪ್ಲಾನಿಂಗ್ ನಡೀತಾ ಇದೆ, ಈ ಯೋಜನೆ ಜಾರಿಯಾಗೇ ಆಗುತ್ತೆ. आप सबका दिल से बहुत बहुत धन्यवाद. नमस्कार. जय हिंद. ನಿಮ್ಗೆಲ್ರಿಗೂ ಕೂಡ ಹೃದಯದಿಂದ ನಮಸ್ಕಾರ. ಜೈ ಹಿಂದ್. Yes, Rahul ji, thank you so much. I think all the Bellary people are with you, and hear the love from all the Bellary people. Rahul ji, this is an expansion of your name. R stands for rebel, A stands for ambitious, H stands for hope, and U stands for understanding, and L stands for lovable leader. That is Rahul Gandhi, rebel, ambitious, hope, understanding, lovable leader. Rahul Gandhi ji avrige ondsala jaikara. ರಾಹುಲ್ ಗಾಂಧೀಜಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯನವರಿಗೆ